ಸದ್ಯಕ್ಕೆ ಅಲ್ಲಿ ಸಿಕ್ಕಂತ ಮೃತದೇಹಗಳು ಮತ್ತೆ ಅವಶೇಷಗಳನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆ ಗುರುತು ಪತ್ತೆ ಹಚ್ಚುವಂತ ಕೆಲಸ ಮತ್ತೆ 3 ಜನ ಮಿಸ್ಸಿಂಗ್ ಇದ್ರಲ್ಲ ಅವ್ರ ಬಗ್ಗೆ ಏನಾದರೂ ಟ್ರ್ಯಾಕ್ ಮಾಡಿದ್ರಾ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಹಿರಿಯೂರು ಬಳಿ ನಡೆದಂತಹ ಒಂದು ಅಪಘಾತದ ಬೆನ್ನಲ್ಲೇ ಸದ್ಯಕ್ಕೆ 5 ಮೃತದೇಹಗಳನ್ನು ಕೂಡ ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಗೆ ಈಗಾಗಲೇ ತಂದಿರುವಂಥದ್ದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಬೆಳಿಗ್ಗೆನೆ, ಯಾಕಂದರೆ ಆ ಒಂದು ಬಸ್ನಲ್ಲಿ ಒಟ್ಟು 4 ಮೃತದೇಹ ಮತ್ತು ಕಂಟೈನರ್ನಲ್ಲಿದ್ದ ಚಾಲಕ ಸೇರಿದಂತೆ 5 ಜನರ ಮೃತದೇಹವನ್ನು ಇದೇ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ಈಗಾಗಲೇ ತಗೊಂಡು ಬಂದಿದ್ದಾರೆ. ಅದು ಸದ್ಯಕ್ಕೆ ಕುಟುಂಬಸ್ಥರು ಯಾರಾದರೂ ಬಂದಂತಹ ವೇಳೆಯಲ್ಲಿ ಅದರ ಒಂದು ಗುರುತು ಪತ್ತೆ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ಅಷ್ಟೇ ಸಾವನ್ನಪ್ಪಿರುವಂಥ 4 ಗುರುತು ಪತ್ತೆ ಕಾರ್ಯ ಅನ್ನುವಂಥದ್ದಾಗಿಲ್ಲ. ಬದಲಾಗಿ ಯಾರೆಲ್ಲ ಇದುವರೆಗೂ ಕೂಡ ಅಷ್ಟೇ ಪೊಲೀಸರ ಸಂಪರ್ಕಕ್ಕೆ ಸಿಗದೇ ಇದ್ದಾರೆ ಅಂಥವರ ಕುಟುಂಬಸ್ಥರು ಬರ್ತಿದ್ದಾರೆ, ವಿಚಾರಿಸ್ತಿದ್ದಾರೆ, ಹೋಗ್ತಿದ್ದಾರೆ. ಬಿಟ್ಟರೆ ಇನ್ನು ಯಾವುದೇ ರೀತಿಯಂಥ ಡೆವಲಪ್ಮೆಂಟ್ ಕೂಡ ಅಷ್ಟೇ ಮೃತಪಟ್ಟಂಥವ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ 3 ಜನರು ಸಿಕ್ಕಿಲ್ಲ. ಇನ್ನೂ ಕೂಡ ನವ್ಯ, ಮಾನಸ ಮತ್ತೋರ್ವ ಅಂದರೆ 3 ಯುವತಿಯರು ಕೂಡ ಅಷ್ಟೇ ಇನ್ನೂ ಕೂಡ ಅಷ್ಟೇ ಪೊಲೀಸರ ಸಂಪರ್ಕ ಸಿಗ್ತಿಲ್ಲ. ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ಅಷ್ಟೇ ಮಾಹಿತಿಯನ್ನು ಸಂಗ್ರಹ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಇನ್ಸಿಡೆಂಟ್ ಆದಂಥ ತಕ್ಷಣವೇ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತೇಳಿ ಒಂದಷ್ಟು ಜನ ಹಿರಿಯೂರಿಗೆ, ಇನ್ನೊಂದಷ್ಟು ಜನ ಸಿರಾಗೆ, ಇನ್ನೊಂದಷ್ಟು ಜನ ತುಮಕೂರು ಕೂಡ ಬಂದಿದ್ದರು. ಅದರಂತೆ ಹಿರಿಯೂರು ಆಸ್ಪತ್ರೆ ಕೂಡ ಸುಮಾರು 15 ಜನರನ್ನು ಕಳಿಸ್ಕೊಟ್ಟಿದ್ರು. 14 ಜನ ಈಗಾಗಲೇ ಟ್ರೀಟ್ಮೆಂಟನ್ನು ಪಡ್ಕೊಂಡು ನಾರ್ಮಲ್ ಆಗಿದ್ದಾರೆ, ಏನೂ ಕೂಡ ಅಷ್ಟೇ ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಂಡು 14 ಜನ ಈಗಾಗಲೇ ಇಲ್ಲಿಂದ ಹೋಗಿದ್ದಾರೆ. ಕೇವಲ ಓರ್ವ ಯುವತಿ ಮಾತ್ರ ಈಗಾಗಲೇ ಇಲ್ಲಿನ ಹಿರಿಯೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ದಾರೆ. ಅದು ಬಿಟ್ಟರೆ 5 ಮೃತದೇಹಗಳಿದ್ದಾವೆ. 5 ಮೃತದೇಹಗಳ ಪೈಕಿ ಓರ್ವನ ಮೃತದೇಹ ಮಾತ್ರ ಇಲ್ಲಿವರೆಗೂ ಪತ್ತೆಯಾಗಿರುವಂಥದ್ದು. ಅದು ಕಂಟೈನರ್ನ ಚಾಲಕಂದು. ಅದು ಬಿಟ್ಟರೆ ಉಳಿದಂಥವ್ರು ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಬದಲಾಗಿ ಇನ್ನೂ 3 ಜನ ಯುವತಿಯರಿಗಾಗಲೇ ನಾಪತ್ತೆಯಾಗಿರುವಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಅಷ್ಟೇ ಈಗಾಗಲೇ ಪೊಲೀಸರನ್ನು ಸಂಪರ್ಕ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ಆಸ್ಪತ್ರೆಗೂ ಕೂಡ ಅಷ್ಟೇ ಬಂದು ವಿಚಾರಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ 3 ಜನರ ಪತ್ತೆ ಕಾರ್ಯ ಇನ್ನೂ ಕೂಡ ಆಗಿಲ್ಲ. ಇನ್ನೊಂದೇನು ಅಂತಂದರೆ ಇಲ್ಲಿ ಮೇಯ್ನ್ ಆಗಿ ಮರಣೋತ್ತರ ಪರೀಕ್ಷೆ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೇ ಶುರುವಾಗಿಲ್ಲ. ಯಾಕಂದರೆ ಈಗಾಗಲೇ ಕುಟುಂಬಸ್ಥರೆಲ್ಲರೂ ಕೂಡ ಬಂದಂತಹ ವೇಳೆಯಲ್ಲಿ ಐಡೆಂಟಿಫಿಕೇಷನ್ ಮಾಡ್ತಾರೆ. ಹೌದು, ಇದು ನಮ್ಮ ಫ್ಯಾಮಿಲಿಯವರೇ ಅಂತ ಏನಾದರೂ ಐಡೆಂಟಿಟಿ ಮಾಡಿದಂತಹ ವೇಳೆಯಲ್ಲಿ ಮಾತ್ರ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಇಲ್ಲ ಅಂದಂಥ ವೇಳೆಯಲ್ಲಿ ಅದನ್ನು ಫ್ರೀಸರಲ್ಲಿ ಇಡ್ತಾರೆ. ಫ್ರೀಸರಲ್ಲಿ ಇಟ್ಟಿದ್ದಾದಂಥ ಬಳಿಕ ಏನಾದರೂ ಅವರ ಕುಟುಂಬಸ್ಥರು ಬಂದು ಪತ್ತೆ ಮಾಡಿದ್ರೆ ಮಾತ್ರ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಇಲ್ಲ ಅಂದಂಥ ವೇಳೆಯಲ್ಲಿ ಕುಟುಂಬಸ್ಥರ DNA ಸ್ಯಾಂಪಲನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಘಟನೆ ನಡೆದಂಥ ಸ್ಥಳದಲ್ಲಿ ಮತ್ತು ಬಸ್ನಲ್ಲಿ ಸಿಕ್ಕಂಥ ಒಂದಷ್ಟು ಮಾದರಿಗಳನ್ನು ಈಗಾಗಲೇ FSLನ ಟೀಮ್ನವರು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಿಕ್ಕಂಥ ಮೂಳೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಕುಟುಂಬಸ್ಥರು ಬಂದಾಗ ನಮ್ಮ ಮನೆಯವರು ಏನೋ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂದಂಥ ವೇಳೆಯಲ್ಲಿ ಆ ಒಂದು DNA ಸ್ಯಾಂಪಲನ್ನು ಮ್ಯಾಚ್ ಮಾಡ್ತಾರೆ. ಒಂದು ವೇಳೆ DNA ಸ್ಯಾಂಪಲ್ ಮ್ಯಾಚ್ ಆಯಿತು ಅಂದಂಥ ವೇಳೆಯಲ್ಲಿ ಮಾತ್ರ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಜಿಲ್ಲಾ SP ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ 5 ಮೃತದೇಹಗಳು ಇದೇ ಒಂದು ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದ್ದಾವೆ. ಇನ್ನು ಉಳಿದಂಥ 3 ಮೃತದೇಹಗಳಿಗೋಸ್ಕರ ಈಗಾಗಲೇ ಹುಡುಕಾಟ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಬಸ್ನಲ್ಲಿ ಕಂಪ್ಲೀಟಾಗಿ ಬರ್ನ್ ಆಗಿಬಿಟ್ಟಿದ್ರೆ ಮೂಳೆಗಳು ಸಿಕ್ಕಿದ್ದಾವೆ ಒಂದಷ್ಟು, ಆ ಮೂಳೆಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅಥವಾ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಬೇರೆ ಹಾಸ್ಪಿಟಲ್ ಏನಾದರೂ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ಈಗಾಗಲೇ ಸಂಬಂಧಪಟ್ಟಂಥ ಪೊಲೀಸರು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಯಾಕಂದರೆ ಬೆಳಿಗ್ಗೆಯಿಂದಲೂ ಕೂಡ ಇದೇ ಒಂದು ಜಿಲ್ಲಾಸ್ಪತ್ರೆ ಬಳಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೋಷಕರೆಲ್ಲರೂ ಕೂಡ ಅಷ್ಟೇ ಬಂದಿದ್ರು. ಯಾಕಂದರೆ ಏಕಾಏಕಿ ಫೈರ್ ಆಗಿದೆ, ಸುಟ್ಟೋಗ್ಬಿಟ್ಟಿದ್ದಾರೆ ಅಂತಂದಾಗ ನಮ್ಮ ಮಕ್ಕಳೇನಾದರೂ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಕೂಡ ಸಹಜವಾಗಿರುತ್ತೆ. ಅದೇ ರೀತಿ ಬೆಳಿಗ್ಗೆಯಿಂದಲೂ ಕೂಡ ಒಂದಷ್ಟು ಜನ ಬಂದರು. ಎಲ್ಲೋ ಒಂದು ಕಡೆ ಒಂದಷ್ಟು ಜನಕ್ಕೆ ಏನೂ ಕೂಡ ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತಂದಾಗ ಅವರು ಕೂಡ ಅಷ್ಟೇ ಒಂದು ರೀತಿ ನಿಟ್ಟುಸಿರು ಬಿಟ್ಟರು. ಸದ್ಯಕ್ಕೆ ಟ್ರೀಟ್ಮೆಂಟನ್ನು ಪಡ್ಕೊಂಡು 15 ಜನ ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. 14 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಕೇವಲ ಓರ್ವ ಯುವತಿ ಮಾತ್ರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ರೆ. ಬಹುತೇಕ ಆ ಒಂದು ಯುವತಿಯನ್ನು ಕೂಡ ಒಂದು ಅರ್ಧ 1 ಗಂಟೆಯಲ್ಲಿ ಮನೆಗೆ ಕಳಿಸ್ಕೊಡ್ತೀವಿ ಅಂತಲೂ ಕೂಡ ಆಸ್ಪತ್ರೆ ಮೂಲಗಳು ಹೇಳ್ತಾ ಇರುವಂತಹದ್ದು. ಶರ್ಮಿತಾ, ಈಗ ಸೈಂಟಿಫಿಕಲಿ ಅದಕ್ಕೆ ಕಾರಣ ಹುಡುಕ್ತಾ ಇದ್ದಾರೆ. ಈ ಘಟನೆ ಕಾರಣ ಏನಾಯಿತು, ಕಂಟೈನರ್ ಯಾಕೆ ಡಿವೈಡರ್ ಹಾರಿ ಬಸ್ಗೆ ಬಂದು ಗುದ್ದೋದ ಕಾರಣ ಏನು ಅಂತೇಳಿ, ಓವರ್ ಸ್ಪೀಡ್ ಇತ್ತಾ ಅಥವಾ ನಿದ್ದೆ ಮಂಪರಿನಲ್ಲಿ ಈ ರೀತಿ ಘಟನೆ ಆಯ್ತಾ, ಇದ್ರ ಬಗ್ಗೆ ಏನಾದರೂ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆಯಾ ಮಂಜು? ಖಂಡಿತವಾಗ್ಲೂ ಶರ್ಮಿತಾ, ಈ ಒಂದು ಘಟನೆ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕ ಹಂತದ ತನಿಖೆಯನ್ನು ಈಗಾಗಲೇ ಹಿರಿಯೂರು ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 3 ಗಂಟೆ ಟೈಮ್ನಲ್ಲಿ ಎಕ್ಸಾಕ್ಟಾಗಿ ಒಂದು ಘಟನೆ ಆಗಿದೆ. ಅದು ಪೊಲೀಸರಿಗೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಏನು ಅಂತಂದ್ರೆ ಸುಮಾರು 100ರಿಂದ 120 ಸ್ಪೀಡ್ನಲ್ಲಿ ಆ ಒಂದು ಕಂಟೈನರ್ ಇತ್ತು. ಜೊತೆಗೆ ಕಂಟೈನರು ಹೆವಿ ಲೋಡೆಡ್ ವೆಹಿಕಲ್ ಆಗಿದ್ದಂಥ ಕಾರಣಕ್ಕೋಸ್ಕರ ಅದು ಓವರ್ ಸ್ಪೀಡಾಗಿ ಬರುತ್ತೆ. ಓವರ್ ಸ್ಪೀಡ್ ಬಂದಂತಹ ಒಂದು ಕಂಟೈನರು ಡಿವೈಡರ್ಗೆ ಡಿಕ್ಕಿ ಹೊಡುತ್ತೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಂಥ ವೇಳೆಯಲ್ಲಿ ಅದು ಹಾರುತ್ತದು. ಅದು ಹಾರಿ ಏಕಾಏಕಿ ಆಪೋಸಿಟಾಗಿ ಬರ್ತಿದ್ದಂಥ ಒಂದು ಬಸ್ನ ಡೀಸೆಲ್ ಟ್ಯಾಂಕರ್ನ ಬಳಿ ವೇಗವಾಗಿ ಹೋಗಿ ಡಿಕ್ಕಿ ಹೊಡೆದಂಥ ಪರಿಣಾಮ ಮತ್ತು ಅದು ಲೋಡೆಡ್ ವೆಹಿಕಲ್ ಆಗಿದ್ದಂಥ ಕಾರಣಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅದು ಬೆಂಕಿ ಬಂದು ಅದು ಹತ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನು ಮಾಡಬೇಕು ಅಂತ ತೋಚಿಲ್ಲ. ಯಾಕಂದರೆ ಏಕಾಏಕಿ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡ ಸಂದರ್ಭದಲ್ಲಿ ಎಚ್ಚರಿಕೆ ಇದ್ದಂಥವ್ರು ಇಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡ್ತಾರೆ, ಹೊರಗಡೆ ಹಾರುತ್ತಾರೆ. 26 ಜನ ಆ ರೀತಿಯಾಗಿ ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿರುವಂಥದ್ದು. ಉಳಿದಂತೆ
ಸುಮಾರು 7ರಿಂದ 8 ಜನ ಹೊರಗಡೆ ಬರೋಕ್ಕಾಗೋದಿಲ್ಲ. ಇಮಿಡಿಯೇಟಾಗಿ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ಒಂದು ದುರಂತ ಅಂತಂದರೆ 5 ವರ್ಷದ ಮಗು ಕೂಡ ಅಷ್ಟು ಈಗಾಗಲೇ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸುಟ್ಟು ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಆಕೆ 5 ವರ್ಷದ ಮಗು ಮತ್ತು ಆಕೆಯ ತಾಯಿ ಇಬ್ಬರೂ ಕೂಡ ಅಷ್ಟೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದ್ದರೆ ಐಡೆಂಟಿಫಿಕೇಷನ್ ಅನ್ನುವಂಥದ್ದು ಇನ್ನೂ ಕೂಡ ಪೆಂಡಿಂಗ್ ಇದೆ. ಯಾಕಂದರೆ 4 ಮೃತದೇಹಗಳ ಪೈಕಿ 2 ಮೃತದೇಹಗಳು ಮಹಿಳೆಯರದ್ದು, 2 ಪುರುಷರದ್ದು ಅಂತ ಹೇಳಲಾಗ್ತಾ ಇದೆ. ಆದರೆ ಅದನ್ನು ಐಡೆಂಟಿಫೈ ಮಾಡಬೇಕಾಗಿದೆ. ಉಳಿದಂತೆ 3 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು ಎಲ್ಲರೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿದ್ದರು. ಒಂದಿಬ್ಬರು ಚನ್ನರಾಯಪಟ್ಟಣ ಹಾಸನ ಮೂಲದವರು. ಅವರು ಕೂಡ ಅಷ್ಟೇ ಫ್ರೆಂಡ್ಸ್ನ ಜೊತೆ ಸೇರಿಕೊಂಡು ಟ್ರಿಪ್ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ರು. ಅವರು ಕೂಡ ಅಷ್ಟೇ 3 ಜನ ಈಗಾಗಲೇ ನಾಪತ್ತೆ ಆಗಿದ್ದಾರೆ. ಆ 3 ಜನರ ಮೊಬೈಲ್ ಕೂಡ ಅಷ್ಟೇ ಅದೇ ಒಂದು ಪ್ಲೇಸ್ನಲ್ಲಿ ಸ್ವಿಚ್ ಆಫ್ ಆಗಿರುವಂಥದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸಸ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಎಲ್ಲೋದ್ರು ಅವರು? ಒಂದು ವೇಳೆ ಏನಾದರೂ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ದಾರಾ, ಅಥವಾ ಬೆಂಕಿಯಲ್ಲಿ ಸಂಪೂರ್ಣವಾಗಿ ಬೆಂದೋಗ್ಬಿಟ್ಟು ಎಲ್ಲವೂ ಕೂಡ ಅಷ್ಟೇ ಕರ್ಗೋಗಿದೆಯಾ ಬಾಡಿ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರಿಗೆ ಒಂದು ರೀತಿ ಸಸ್ಪೆಕ್ಟ್ ಇದೆ. ಅದು ಆ ಒಂದು ನಿಟ್ಟಿನಲ್ಲಿ ಮೂಳೆಗಳನ್ನು ಸಂಗ್ರಹ ಮಾಡಿಕೊಂಡು ಈಗಾಗಲೇ ಸೋಕೋ ಟೀಮ್ ಕೂಡ ಅಷ್ಟೇ ಕೆಲಸ ಮಾಡ್ತಿರುವಂಥದ್ದು. ಯಾಕಂದರೆ ಮೂಳೆಗಳನ್ನು ಸಂಗ್ರಹ ಮಾಡ್ಕೊಳ್ಳೋಂಥ ಉದ್ದೇಶ ಏನು ಅಂತಂದರೆ ಐಡೆಂಟಿಟಿಯನ್ನು ಚೆಕ್ ಮಾಡಬೇಕು ಅಂತಲೇ. ಯಾಕಂದರೆ ಒಂದು ವೇಳೆ ಏನಾದರೂ ಪೇರೆಂಟ್ಸ್ ಆಗಿರ್ಬೋದು ಯಾರಾದರೂ ಬಂದು ಚೆಕ್ ಮಾಡೋಕ್ಕಾಗಿಲ್ಲ ಅಥವಾ ಗುರ್ತು ಮಾಡೋಕ್ಕಾಗಿಲ್ಲ ಅಂತಂದಾಗ ಆ ಪೇರೆಂಟ್ಸ್ನ DNA ಜೊತೆ ಇದನ್ನು ಮ್ಯಾಚ್ ಮಾಡ್ತಾರೆ. ಆ DNA ಮ್ಯಾಚ್ ಆಯಿತು ಅಂದಂಥ ಸಂದರ್ಭದಲ್ಲಿ ಕೊನೆ ಪಕ್ಷ ಬಾಡಿನ ಕೊಟ್ಟಿಲ್ಲ ಅಂತಂದ್ರು ಏನೆಲ್ಲ ಅವರ ವಸ್ತುಗಳು ಸಿಕ್ಕಿರುತ್ತೆ, ಒಂದು ವೇಳೆ ಮೂಳೆಗಳೇನಾದರೂ ಸಿಕ್ಕಿರುತ್ತೆ ಅಥವಾ ಬಟ್ಟೆ ಸಿಕ್ಕಿರುತ್ತೆ ಅಥವಾ ಅವ್ರು ಬಳಸಿದಂಥ ಮೊಬೈಲ್ ಆಗಿರ್ಬೋದು, ಒಂದಷ್ಟು ಲ್ಯಾಪ್ಟಾಪ್ನ ಪರಿಕರಗಳು ಕೂಡ ಅಲ್ಲಿ ಸಿಕ್ಕಿದೆ. ಆ ಒಂದು ವಸ್ತುಗಳನ್ನು ಕೂಡ ಅಷ್ಟೇ ರಿಟರ್ನ್ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಮೂಳೆಗಳೇನು ತುಂಬ ಸಿಕ್ಕಿದೆ. ಯಾಕಂದರೆ ಕೇವಲ 1-2 ಮೂಳೆ ಅಲ್ಲ, ರಾಶಿಗಟ್ಟಲೆ ಮೂಳೆ ಸಿಕ್ಕಿರುವಂಥದ್ದು. ಆ ಮೂಳೆಗಳೆಲ್ಲವನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರುವಂಥ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಫ್ರೀಸರಲ್ಲಿ ಕೂಡ ಇಡ್ತಾರೆ. ಒಂದು ವೇಳೆ ಏನಾದರೂ ಐಡೆಂಟಿಟಿ, ಯಾಕಂದರೆ ಮೂಳೆಗಳಿಂದ ಯಾವುದೇ ಕಾರಣಕ್ಕೂ ಬಾಡಿಯನ್ನು ಐಡೆಂಟಿಟಿ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಯಾರಾದರೂ ಪೋಷಕರು ನಮ್ಮ ಮಗಳು ಅಥವಾ ನನ್ನ ಮಗ ಮಿಸ್ ಆಗಿದ್ದಾನೆ ಅಂತ ಬಂದಂಥ ವೇಳೆಯಲ್ಲಿ ಅವರ DNA ಸ್ಯಾಂಪಲ್ನ ಜೊತೆ ಈ ಮೂಳೆಗಳ DNA ಸ್ಯಾಂಪಲನ್ನು ಮ್ಯಾಚ್ ಮಾಡ್ತಾರೆ. ಅದೇನಾದರೂ ಮ್ಯಾಚ್ ಆಯಿತು ಅಂತಂದಾಗ ಅವ್ರು ಡೆತ್ ಆಗಿರೋಂಥದ್ರ ಬಗ್ಗೆ ಕನ್ಫರ್ಮೇಷನ್ ಸಿಗುತ್ತೆ. ಇಲ್ಲ ಅನ್ನೋಂಥ ವೇಳೆಯಲ್ಲಿ ಮತ್ತೆ ಬೇರೆ ಇನ್ನೆಲ್ಲಾದರೂ ಯಾವುದಾದ್ರೂ ಹಾಸ್ಪಿಟಲ್ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ದಾರೆ ಅಥವಾ ಯಾರಾದರೂ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಏನೋ ಅನ್ನೋಂಥದ್ರ ಬಗ್ಗೆ ಪೊಲೀಸರು ಪತ್ತೆ ಮಾಡುವಂಥ ಒಂದು ಕೆಲಸವನ್ನು ಮುಂದುವರಿಸ್ತಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.